Hi students, very good morning. So today we discuss the new topic accounting conversation. Yeah, today we discuss accounting conversation and one more topic is types of accounting system. The two topics we'll discuss today. So previous class ಅಲ್ಲಿ so we completed these topics cost concept and going concern concept, next accounting point of view, dual aspects and objective evidence and revenue recognition or realization concepts. Clear? So ಇವೆಲ್ಲ ಟಾಪಿಕ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಯಾವುದು ಇಂಪಾರ್ಟೆಂಟ್? ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗ್, ರೈಟ್? ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗ್ ಚಾಪ್ಟರ್ 2. ಸೊ ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಕಾನ್ಸೆಪ್ಟ್ಸ್ ಯಾವುದಿದೆ ಇಂಪಾರ್ಟೆಂಟ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಕ್ಲಿಯರ್? ಸೊ ಇವತ್ತು ನೆಕ್ಸ್ಟ್ ಟಾಪಿಕ್ ಅಕೌಂಟಿಂಗ್ ಕನ್ವರ್ಸೇಷನ್. ಕ್ಲಿಯರ್? ಸೊ 4 ಕನ್ವರ್ಸೇಷನ್ಸ್ ಇದೆ ನಮಗೆ. ಸೊ ಅಕೌಂಟಿಂಗ್ ಕನ್ವರ್ಸೇಷನಲ್ಲಿ 4 ಬರುತ್ತೆ. ಫಸ್ಟ್ ಒನ್ ಕನ್ವರ್ಷನ್ ಆಫ್ ಮಟೀರಿಯಾಲಿಟಿ, ಸೆಕೆಂಡ್ ಕನ್ವರ್ಷನ್ ಆಫ್ ಕನ್ಸರ್ವೇಷನ್, ನೆಕ್ಸ್ಟ್ ಕನ್ವರ್ಸೇಷನ್ ಆಫ್ ಕನ್ಸಿಸ್ಟೆನ್ಸಿ, ನೆಕ್ಸ್ಟ್ ಕನ್ವರ್ಸೇಷನ್ ಆಫ್ ಫುಲ್ ಡಿಸ್ಕ್ಲೋಸರ್. ಕ್ಲಿಯರ್? ಈ 4 ಬಂದು ನಮಗೆ ಅಕೌಂಟಿಂಗ್ ಕನ್ವರ್ಸೇಷನ್ಸ್. ಕ್ಲಿಯರ್? ಸೊ ಪ್ರೆಸೆಂಟ್ ದೇರ್ ಈಸ್ ನೋ ಇಂಪಾರ್ಟೆಂಟ್ ಇಂಟ್ರೆ. ಸೊ ಅಪ್ಕಮಿಂಗ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಮುಂದೆ ಬರುತ್ತೆ. ಸೊ ಅವಾಗ ಡಿಸ್ಕಸ್ ಮಾಡೋಣ. ಸೊ ಜಸ್ಟ್ 4 ಪಾಯಿಂಟ್ಸ್ ನೆನಪಲ್ಲಿ ಇಟ್ಕೊಳ್ಳಿ. ಜಸ್ಟ್ ಕೇಳಿದ್ರೆ 1 ಮಾರ್ಕ್ ಆರ್ 2 ಮಾರ್ಕ್ಸ್ ಅಷ್ಟೇ. 1 ಆರ್ 2 ಮಾರ್ಕ್ಸ್ಗೆ ಜಸ್ಟ್ 1 ಮಾರ್ಕ್ ಕೇಳಿದ್ರೆ 1 ಪಾಯಿಂಟ್ ಬರೆದ್ರೆ ಓಕೆ, 2 ಮಾರ್ಕ್ಸ್ ಹೇಳಿದಾಗ 2 ಪಾಯಿಂಟ್ಸ್, ಎನಿ 2 ಪಾಯಿಂಟ್ಸ್. ಇದಕ್ಕೆ ಮೀನಿಂಗ್ ಏನು ಬರೆಯೋಷ್ಟಿಲ್ಲ. ಅಕೌಂಟ್ಸಲ್ಲೆಲ್ಲ ನಿಮಗೆ 1 ಮಾರ್ಕ್ ಆರ್ 2 ಮಾರ್ಕ್ಸಲ್ಲಿ ಇರುತ್ತೆ. ಡೈರೆಕ್ಟ್ 1 ಮಾರ್ಕ್ 2 ಮಾರ್ಕ್ಸ್. ಕ್ಲಿಯರ್? ಸೊ ಇದ್ರಾಗ ರೈಟ್ ಟು ಎನಿ ಅಕೌಂಟಿಂಗ್ ಟು ಕನ್ವರ್ಸೇಷನ್ ಮೀನ್ಸ್ ಜಸ್ಟ್ ಯು ಟು ರೈಟ್ ರಜಾ. ಸೊ ಯಾವುದಾದ್ರು 2 ಬರೋದ್ರೆ ನಿಮಗೆ ಎನಿ 2 ಬರೆದ್ರೆ ಸೊ ಓಕೆ. ಸೊ ಕನ್ವರ್ಸೇಷನ್ ಆಫ್ ಕನ್ಸಿಸ್ಟೆನ್ಸಿ ಆರ್ ಕನ್ವರ್ಸೇಷನ್ ಆಫ್ ಫುಲ್ ಡಿಸ್ಕ್ಲೋಸರ್. ಕ್ಲಿಯರ್? ಎನಿ 1 ಮಾರ್ಕ್ ಕೇಳಿದ್ರೆ 1, 2 ಮಾರ್ಕ್ಸ್ಗೆ ಕೇಳಿದ್ರೆ 2. ಜಸ್ಟ್ ಪಾಯಿಂಟ್ಸ್ ಮಾತ್ರ ಬರೆಯೋಕೆ ಅಷ್ಟೇ. ಕ್ಲಿಯರ್? ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಅಕೌಂಟಿಂಗ್ ಸಿಸ್ಟಮ್. ಕ್ಲಿಯರ್? ಟೈಪ್ಸ್ ಆಫ್ ಅಕೌಂಟಿಂಗ್ ಸಿಸ್ಟಮ್ ಆಲ್ರೆಡಿ ಒಂದು ಟಾಪಿಕ್ ಬಂದಿದೆ ನಿಮಗೆ, ಟೈಪ್ಸ್ ಆಫ್ ಅಕೌಂಟಿಂಗ್ ಬಂದಿದೆ. ಕ್ಲಿಯರ್? ಟೈಪ್ಸ್ ಆಫ್ ಅಕೌಂಟಿಂಗ್. ವಾಟ್ ಆರ್ ದ ಟೈಪ್ಸ್ ಆಫ್ ಅಕೌಂಟಿಂಗ್? ಫಸ್ಟ್ ಚಾಪ್ಟರ್ ಬಂದಿದೆಯಲ್ವಾ? ಫಸ್ಟ್ ಒನ್ ಕಾಸ್ಟ್ ಅಕೌಂಟಿಂಗ್, ಫೈನಾನ್ಷಿಯಲ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಕ್ಲಿಯರ್? 3 ಟೈಪ್ಸ್ ಆಫ್ ಅಕೌಂಟಿಂಗ್. ಇದು ಟೈಪ್ಸ್ ಆಫ್ ಅಕೌಂಟಿಂಗ್ ಸಿಸ್ಟಮ್. ದೇರ್ ಆರ್ 2 ಟೈಪ್ಸ್ ಇನ್ ಅಕೌಂಟಿಂಗ್ ಸಿಸ್ಟಮ್. One is single entry system of bookkeeping and second one double entry system of bookkeeping. Single entry system and double entry system. These are 2 types of accounting system. Clear? So we'll discuss first one, single entry system. What is the meaning of single entry system? So it is a system of bookkeeping under which a complete record of each and every transaction is not kept. Just underline, is not kept. Clear? Today single entry system andra it is a system of bookkeeping. It is system of bookkeeping. All of you know bookkeeping meaning gottilla ellargu. In bookkeeping means it is a part of accounting. ಏನು ರೆಕಾರ್ಡ್ ಮಾಡ್ತೀವಿ ಬುಕ್ಕೀಪಿಂಗಲ್ಲಿ? ಡೇ ಟು ಡೇ ಟ್ರಾನ್ಸಾಕ್ಷನ್ ಏನು ಮಾಡ್ತೀವಿ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಕ್ಲಿಯರ್? ಡೇ ಟು ಡೇ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡ್ತೀವಿ ಬುಕ್ ಕೀಪಿಂಗಲ್ಲಿ. ಕ್ಲಿಯರ್? ಇಟ್ ಈಸ್ ಎ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂಡರ್ ವಿಚ್ ಎ ಕಂಪ್ಲೀಟ್ ರೆಕಾರ್ಡ್. ಕಂಪ್ಲೀಟ್ ರೆಕಾರ್ಡ್ ಮೀನ್ಸ್ ಬಿಸ್ನೆಸ್ಸಲ್ಲಿ ಡೈಲಿ ಏನು ಟ್ರಾನ್ಸಾಕ್ಷನ್ ನಡೆಯುತ್ತೆ ಸೊ ಅವೆಲ್ಲ ಈಚ್ ಆ್ಯಂಡ್ ಎವರಿ. ಕ್ಲಿಯರ್? ಟ್ರಾನ್ಸಾಕ್ಷನ್ ಈಸ್ ನಾಟ್ ಕೆಪ್ಟ್. ಕ್ಲಿಯರ್? ಈಸ್ ನಾಟ್ ಕೆಪ್ಟ್ ಅಂದರೆ ಈಚ್ ಆ್ಯಂಡ್ ಎವರಿ ಟ್ರಾನ್ಸಾಕ್ಷನ್ ಏನೇ ನಡೀಲಿ ಸೊ ಮ್ಯಾಕ್ಸಿಮಮ್ ಟ್ರಾನ್ಸಾಕ್ಷನ್ ನಾವು ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ನಾವು ಬರೀದಿಲ್ಲ ಅಂತ. It recorded only on aspects. It records only it is record only one aspect. ಸೊ ನಾವು ಏನು ಸೊ ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೆ. ಕ್ಲಿಯರ್? ನಿಮಗೆ ಮೀನಿಂಗ್ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ಎಕ್ಸಾಂಪಲ್ ಹೇಳಿದಾಗ ಸೊ ವಿಲ್ ಗೆಟ್. ಕ್ಲಿಯರ್? ಫಸ್ಟ್ ಮೀನಿಂಗ್ ನೋಡ್ಕೊಳ್ಳಿ. ಇಟ್ ಈಸ್ ರೆಕಾರ್ಡ್ ಓನ್ಲಿ 1 ಆಸ್ಪೆಕ್ಟ್ಸ್. ಕ್ಲಿಯರ್? 1 ಆಸ್ಪೆಕ್ಟ್ನ ಮಾತ್ರ ನಾವೇನು ಮಾಡ್ತೀವಿ ರೆಕಾರ್ಡ್ ಮಾಡ್ತೀವಿ ಇದರಲ್ಲಿ. ಸೊ ಯಾವುದನ್ನು ಗಿವಿಂಗ್ ಆರ್ ರಿಸೀವಿಂಗ್. ನಮ್ಮ ಬಿಸ್ನೆಸ್ಸಲ್ಲಿ ಟ್ರಾನ್ಸಾಕ್ಷನ್ ಒಂದು ಕೊಡೋದು ಒಂದು ತೊಗೊಳೋದಿರುತ್ತಲ್ವ. ಸೊ ಒಂದು ನಾವು ಗೂಡ್ಸ್ನ ಸಪ್ಲೈ ಮಾಡ್ತೀವಿ, ಗೂಡ್ಸ್ನ ಸಪ್ಲೈ ಮಾಡೋದಕ್ಕೆ ಕ್ಯಾಶ್ನ ರಿಸೀವ್ ಮಾಡ್ಕೊತೀವಿ. ಸೊ ಗೂಡ್ಸ್ನ ಕೊಡ್ತೀವಿ, ಕ್ಯಾಶ್ನ ರಿಸೀವ್ ಮಾಡ್ಕೊತೀವಿ. ಕ್ಲಿಯರ್? ಗೂಡ್ಸ್ ಕೊಡೋದು, ಕ್ಯಾಶ್ನ ರಿಸೀವ್. ಇಲ್ಲಿ 2 ಆಸ್ಪೆಕ್ಟ್ಸ್ ಆಯಿತು. ಎಷ್ಟಾಯಿತು? 2 ಆಸ್ಪೆಕ್ಟ್ಸ್. ಬಟ್ ಇಲ್ಲೇನು ಮಾಡ್ತೀವಿ ಓನ್ಲಿ 1 ಆಸ್ಪೆಕ್ಟ್ನ ನಾವು ರೆಕಾರ್ಡ್ ಮಾಡ್ತೀವಿ. ಕ್ಲಿಯರ್? ದಟ್ ಈಸ್ ಎ ಸಿಂಗಲ್ ಎಂಟ್ರಿ ಸಿಸ್ಟಮ್. ಯು ಗೋ ಫಾರ್ ಡಬಲ್ ಎಂಟ್ರಿ ಸಿಸ್ಟಮ್ ವೇರ್ ಬೋತ್ ದ ಆಸ್ಪೆಕ್ಟ್ಸ್ ಆಫ್ ಎ ಟ್ರಾನ್ಸಾಕ್ಷನ್ ಆರ್ considered and recorded as per system. Clear? Where both the aspects of the transaction, so both the aspects of transaction means giving and receiving. Both the aspects means giving and receiving. This is the both concepts. Any okay where the both the aspects of a transaction are converted and recorded as per the system. Clear? So it records 2 aspects. It records 2 aspects.
So in a single entry system, we record only one aspects. In double entry, we record two aspects, right? Which of those two? One is giving and second one is receiving, right? ಇಲ್ಲೇನು ಮಾಡ್ತೀವಿ ನಾವು? ಸೊ ಟೂ ಆಸ್ಪೆಕ್ಟ್ಸನ್ನು ರೆಕಾರ್ಡ್ ಮಾಡ್ತೀವಿ. ಒಂದು ಗಿವ್ ಗೂಡ್ಸ್ನ ಸೇಲ್ ಮಾಡೋದಾಗಿರ್ಬೋದು, ನೆಕ್ಸ್ಟ್ ಕ್ಯಾಶ್ನ ರಿಸೀವ್ ಮಾಡ್ಕೊಳ್ಳೋದಾಗಿರ್ಬೋದು. ಈ ಥರ ಬೋತ್ ದ ಆಸ್ಪೆಕ್ಟ್ಸ್ನ ನಾವೇನು ಮಾಡ್ತೀವಿ? ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ರೆಕಾರ್ಡ್ ಮಾಡ್ತೀವಿ. ಕ್ಲಿಯರ್? ಅದನ್ನ ಏನಂತೀವಿ? ಅದನ್ನು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತೀವಿ. ಕ್ಲಿಯರ್? ಸೊ ಡೆಬಿಟ್ ಕ್ರೆಡಿಟ್ ಇದು ನಿಮಗೆ ಪ್ರಾಬ್ಲಮಲ್ಲಿ ಮತ್ತೆ ಬರುತ್ತೆ. ಸೊ ನೋಡೋಣ. ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಶಾರ್ಟ್ ಫಾರ್ಮ್ ಡೆಬಿಟ್. ಕ್ಲಿಯರ್? ಡೆಬಿಟ್ ಆ್ಯಂಡ್ ಕ್ರೆಡಿಟ್, ನಾವು ಅಕೌಂಟ್ಸಲ್ಲಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಫುಲ್ ಫಾರ್ಮ್ ಬರೆಯಲ್ಲ. ಸೊ ಡೆಬಿಟ್ ಏನಂತ ಬರ್ತೀವಿ? DR. ಡೆಬಿಟ್ ಮೀನ್ಸ್ DR, ಕ್ರೆಡಿಟ್ನ CR. ಕ್ಲಿಯರ್? ಇದು ಅಕೌಂಟಿದು ಶಾರ್ಟ್ ಫಾರ್ಮ್. ನಾವು ಅಕೌಂಟ್ಸಲ್ಲಿ ಎಲ್ಲ ಕಡೆನೂ ಇದನ್ನೇ ಯೂಸ್ ಮಾಡ್ತೀವಿ. DR ಆ್ಯಂಡ್ CR. DR ಮೀನ್ಸ್ ಡೆಬಿಟ್, CR ಮೀನ್ಸ್ ಕ್ರೆಡಿಟ್. ಕ್ಲಿಯರ್? ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಓಕೆ, ಸಿಂಗಲ್ ಎಂಟ್ರಿ ಅಂತ ಗೊತ್ತಾಯ್ತಲ್ವಾ? ಜಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ ಎರಡಕ್ಕೂ. ಜಸ್ಟ್ ಯು ಟೇಕ್ ಒಂದು ಎಕ್ಸಾಂಪಲ್ ಫಾರ್ ಸಿಂಗಲ್ ಎಂಟ್ರಿ ಆ್ಯಂಡ್ ಡಬಲ್ ಎಂಟ್ರಿ. ಸೊ ಇಲ್ಲಿ ಮೀನಿಂಗ್ ಅರ್ಥ ಆಯ್ತಲ್ಲ ಎಲ್ಲರಿಗೂ? ವಾಟ್ ಇಸ್ ದ ಮೀನ್ ಬೈ ಸಿಂಗಲ್ ಎಂಟ್ರಿ ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಡಬಲ್ ಎಂಟ್ರಿ? ಇನ್ ಸಿಂಗಲ್ ಎಂಟ್ರಿ ವಿ ರೆಕಾರ್ಡ್ ಓನ್ಲಿ ಒನ್ ಆಸ್ಪೆಕ್ಟ್ಸ್. ಕ್ಲಿಯರ್? ಇನ್ ಸಿಂಗಲ್ ಎಂಟ್ರಿ ವಿ ರೆಕಾರ್ಡ್ ಓನ್ಲಿ ಒನ್ ಆಸ್ಪೆಕ್ಟ್, ಬಟ್ in double entry we record both the aspects, giving and receiving. In single entry only one record we record, either giving either receiving. Clear? either giving either receiving, ಎರಡರಲ್ಲಿ ಯಾವುದಾದ್ರು ಒಂದು ಟ್ರಾನ್ಸಾಕ್ಷನ್ ನಾವು ರೆಕಾರ್ಡ್ ಮಾಡ್ತೀವಿ. ಬಟ್ ಡಬಲ್ ಎಂಟ್ರಿಯಲ್ಲಿ ಸೊ ಬೋತ್ ದ ಆಸ್ಪೆಕ್ಟ್ಸನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಕ್ಲಿಯರ್? ಸೊ ಎಕ್ಸಾಂಪಲ್ ನೋಡಿ. ಫಾರ್ ಎಕ್ಸಾಂಪಲ್, ಸೊ ನಮ್ಮ ಬಿಸ್ನೆಸ್ಗೆ, ಸೊ ವಿ ರನ್ನಿಂಗ್ ಫಾರ್ ಒನ್ ಬಿಸ್ನೆಸ್, so we purchase machinery. ಕ್ಲಿಯರ್? ಸೊ ನಾವೇನು ಮಾಡ್ತೀವಿ? ಮಿಷನರಿನ ಪರ್ಚೇಸ್ ಮಾಡ್ತೀವಿ. ಯಾರ ಹತ್ರ? ಫಾರ್ ಎಕ್ಸಾಂಪಲ್ ABC ಕಂಪನಿ ಲಿಮಿಟೆಡ್. ಕ್ಲಿಯರ್? ಸೊ ನಮ್ಮ ಬಿಸ್ನೆಸ್ಸು ನಾವು ABC ಕಂಪನಿ ಲಿಮಿಟೆಡಿಂದ ಒಂದು ಮಿಷನರಿನ ಪರ್ಚೇಸ್ ಮಾಡ್ತಾಯಿದ್ದೀವಿ. ಕ್ಲಿಯರ್? ಪರ್ಚೇಸ್ ಮಾಡ್ತಾಯಿದ್ದೀವಿ. ಸೊ ನಾವು ಪರ್ಚೇಸ್ ಮಾಡಿದಾಗ, ಮಿಷನರಿನ ಪರ್ಚೇಸ್ ಮಾಡಿದಾಗ ನಾವು ಅವ್ರಿಗೆ ಏನು ಕೊಡಬೇಕು? ಸೊ ಏನು ಕೊಡ್ತೀವಿ? ಸೊ ಕ್ಯಾಶ್ ಪೇಮೆಂಟ್ ಮಾಡ್ತೀವಿ. ಕ್ಲಿಯರ್? ಕ್ಯಾಶ್ನ ಪೇಮೆಂಟ್ ಮಾಡ್ತೀವಿ. ಸೊ ಕ್ಯಾಶ್ ಪೇಮೆಂಟ್ ಮಾಡಿದಾಗ ABC ಕಂಪ್ನಿಗೆ ಅವ್ರು ನಮ್ಗೆ ಏನು ಕೊಡ್ತಾರೆ? ಸೊ ಮಿಷನರಿನ ಕೊಡ್ತಾರೆ. ಕ್ಲಿಯರ್? ನಾವು ಅವ್ರಿಗೆ ಕ್ಯಾಶ್ನ ಸಪ್ಲೈ ಕೊಡ್ತೀವಿ, ಅವ್ರು ನಮ್ಗೇನು ಕೊಡ್ತಾರೆ? ಸೊ ಮಿಷನರಿನ ನಮ್ಗೆ ಸಪ್ಲೈ ಮಾಡ್ತಾರೆ ನಮ್ಮ ಬಿಸ್ನೆಸ್ಗೆ. ಕ್ಲಿಯರ್? ಇಲ್ಲೇನಾಗ್ತದೆ? ಎರಡು ಟ್ರಾನ್ಸಾಕ್ಷನು ಅಟ್ ಎ ಟೈಮ್ ನಡೀತದೆ. ಸೊ ವಿ ಗಿವಿಂಗ್ ಫಾರ್ ಕ್ಯಾಶ್ ಟು ABC ಕಂಪ್ನಿ ಲಿಮಿಟೆಡ್, ದೇ ಸಪ್ಲೈಯಿಂಗ್ ಫಾರ್ ಆಸ್ ಮಿಷನರಿ. ಕ್ಲಿಯರ್? ಎ ಟೂ ಆಸ್ಪೆಕ್ಟ್ಸ್ ಇಸ್ ಕಮಿಂಗ್. ಸೊ ಒಂದು ಯಾವುದು? ಗಿವಿಂಗು, ಇನ್ನೊಂದು ಬಂದು ಯಾವುದು? ರಿಸೀವಿಂಗ್. ಕ್ಲಿಯರ್? ವಿ ಗಿವಿಂಗ್ ಫಾರ್ ಕ್ಯಾಶ್ ಆ್ಯಂಡ್ ರಿಸೀವಿಂಗ್ ಫಾರ್ ಮಿಷನರಿ, ರೈಟ್? ಟೂ ಆಸ್ಪೆಕ್ಟ್ ಬರ್ತದೆ. ಸೊ ಇದು ಯಾವುದಿದು? ಡಬಲ್ ಎಂಟ್ರಿ. ಕ್ಲಿಯರ್? ಡಬಲ್ ಎಂಟ್ರಿ ಸಿಸ್ಟಮ್. ಬಟ್ ಸಿಂಗಲ್ ಎಂಟ್ರಿಯಲ್ಲಿ ನೋಡಿ, ಸೇಮ್ ಎಕ್ಸಾಂಪಲ್. ಸಿಂಗಲ್ ಎಂಟ್ರಿ, ಸೊ ಯು ಆರ್ ರನ್ನಿಂಗ್ ಫಾರ್ ಒನ್ ಬಿಸ್ನೆಸ್ ಆ್ಯಂಡ್ ಯು ಫಾರ್ ಪರ್ಚೇಸ್ಡ್ ಒನ್ ಮಿಷನರಿ. ಕ್ಲಿಯರ್? ಸೊ ವಿ ಪರ್ಚೇಸ್ ಫಾರ್ ಮಿಷನರಿ ಆ್ಯಂಡ್ ವಿ ಪೇಯ್ಡ್ ಫಾರ್ ದೆಮ್ ABC ಕಂಪ್ನಿಗೆ. ಸೊ ABC ಕಂಪ್ನಿಗೆ ನಾವು ಪೇಮೆಂಟ್ ಮಾಡ್ತಾಯಿದ್ದೀವಿ. ಸೊ ಏನು ಪೇಮೆಂಟ್ ಮಾಡ್ತಾಯಿದ್ದೀವಿ? ಕ್ಯಾಶ್. ಕ್ಲಿಯರ್? ಸೊ ಪರ್ಚೇಸ್ ಮಾಡೋದಕ್ಕೋಸ್ಕರ. ಕ್ಲಿಯರ್? ಸೊ ಏನು ಮಾಡಿದ್ವಿ? ಫಾರ್ ಎಕ್ಸಾಂಪಲ್, ಸೊ ಕ್ಯಾಶ್ ಬೇಡ, ಬಿಸ್ನೆಸ್ ಇದೆ. ಸೊ ಮಿಷನರಿನ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀವಿ. ಕ್ಲಿಯರ್? ಮಿಷನರಿನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಅವ್ರು ನಮಗೆ ಮಿಷನರಿನ, ಸೊ ನಾವು ಅವ್ರು ಪೇಮೆಂಟ್ ಮಾಡೋಕ್ಕೆ ಮುಂಚೆ, ಮಿಷನರಿನ ಸಪ್ಲೈ ಮಾಡೋಕ್ಕೆ ಮುಂಚೆ ನಾವು ಸ್ವಲ್ಪ ಅಡ್ವಾನ್ಸ್ ಅಮೌಂಟ್ ಕೊಟ್ಟಿದ್ದೀವಿ ಅಂದ್ಕೊಡಿ, ಅಡ್ವಾನ್ಸ್ ಕ್ಯಾಶ್. ಕ್ಲಿಯರ್? ಲಾಸ್ಟ್ ಕ್ಲಾಸಲ್ಲಿ ಇದನ್ನಲ್ವಾ, ಯಾವುದೇ ಗೂಡ್ಸ್ನ ಪರ್ಚೇಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಅಡ್ವಾನ್ಸ್ನ ಕೇಳ್ತಾರೆ ಅಂತ. ಸೊ ABC ಕಂಪ್ನಿ ನಾವು ಆರ್ಡರ್ ಕೊಟ್ಟಿದ್ದೀವಿ, ಅವ್ರ ಮಿಷನರಿನ ಸಪ್ಲೈ ಮಾಡೋಕ್ಕೆ ಮುಂಚೆ ನಾವು ಸ್ವಲ್ಪ ಅಡ್ವಾನ್ಸ್ ಕ್ಯಾಶ್ ಕೊಟ್ಟಿದ್ದೀವಿ. ಕ್ಲಿಯರ್? ಸೊ ಅವರು ಮತ್ತೆ ನಮಗೆ ಮಿಷನರಿ ಸಪ್ಲೈ ಮಾಡಿದ್ದಾರೆ, ಮಿಷನರಿನ ಸಪ್ಲೈ ಮಾಡಿಬಿಟ್ಟಿದ್ದಾರೆ, ಫುಲ್ ಮಿಷನರಿ. ಸೊ ನಾವು ಬುಕ್ಸಲ್ಲಿ ನಾವು ರೆಕಾರ್ಡ್ ಮಾಡಿದ್ದೀವಿ, ಸೊ ಮಿಷನರಿ ಸಪ್ಲೈಡ್ ಮಾಡಿದೆ ಅಂತ. ಬಟ್ ನಾವು ಕ್ಯಾಶ್ ಪೇಮೆಂಟ್ ಮಾಡಿದಾಗ ಸೊ ಬರ್ದಿರಲ್ಲ. ಕ್ಲಿಯರ್? ಸೊ ಬರಿತೀವಿ, ಬಟ್ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಬೇಗ ಆಗಿರೋದಿಲ್ಲ. ಸೊ 1 ಮಂತ್ ಡಿಲೇ ಆಗಿರ್ಬೋದು, 2 ಮಂತ್ಸ್, 3 ಮಂತ್ಸ್, 4 ಮಂತ್ಸ್, 5 ಮಂತ್ಸ್, 1 ಇಯರ್. ಕ್ಲಿಯರ್? ಈ ಥರ ಡಿಲೇ ಆಗಿರುತ್ತೆ. ಅದನ್ನು ನಾವು ರೆಕಾರ್ಡ್ ಮಾಡಿರಲ್ಲ ಬುಕ್ಸಲ್ಲಿ. ಸೊ ಐದರ್ ರೆಕಾರ್ಡ್ ಮಾಡಿರ್ಬೋದು, ಒನ್ ನಾವು ರಿಮೈನಿಂಗ್ ಅದನ್ನ ಕ್ಯಾಶ್ ಕೊಟ್ಟಿರ್ಬೋದು, ರಿಮೈನಿಂಗ್ ಅಮೌಂಟ್ನ ಕ್ಯಾಶ್ ಕೊಟ್ಟಿರ್ಬೋದು. ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಐದರ್ ಅದಕ್ಕೆ ಬೇರೆ ತರಹದ ಪ್ರಾಡಕ್ಟ್ಸ್ನ ಇಶ್ಯೂ ಮಾಡಿರ್ಬೋದು. ಕ್ಯಾಶಾಗಿ ಏನು ಕೊಡ್ಬೋದು? ಬೇರೆದು ಕೊಡ್ಬೋದಲ್ವಾ? ಸೊ ಅದಕ್ಕೆ ಬದಲಾಗಿ ಬೇರೆ ನಾವು ಪ್ರಾಡಕ್ಟ್ನ ಸಪ್ಲೈ ಮಾಡೋದಾಗಿರ್ಬೋದು. ಸೊ ಮಿಷನರಿಗೆ ಅವ್ರು ಮಿಷನರಿ ಕೊಟ್ಟಿದ್ದಾರೆ, ಅವ್ರು ಬೇರೆ ಪ್ರಾಡಕ್ಟ್ನ ಸಪ್ಲೈ ಮಾಡ್ತೀವಿ. ಬೇರೆ ಗೂಡ್ಸ್ನ ಕ್ಯಾಶ್ ವರ್ತ್ ಆಫ್ನ ಗೂಡ್ಸ್ನ ನಾವೇನು ಮಾಡ್ತೀವಿ?
ಸೊ ಸೇಲ್ ಮಾಡಿ ಕೊಡ್ತೀವಿ ಅವರಿಗೆ. ಕ್ಲಿಯರ್. ಸೊ ಅದ್ರ ವ್ಯಾಲ್ಯೂಗೆ ಏನು ಬೇಕೋ ಅದು ಕ್ಯಾಶ್ ವ್ಯಾಲ್ಯೂ ಏನು ಮಾಡ್ತೀವಿ ಅದನ್ನು ಕೊಡ್ತೀವಿ. ಕ್ಲಿಯರ್. ಅದನ್ನು ರೆಕಾರ್ಡ್ ಮಾಡಿರಲ್ಲ ಎಲ್ಲಿ ಸಿಂಗಲ್ ಎಂಟ್ರಿಯಲ್ಲಿ. ಕ್ಲಿಯರ್. ಡಬಲ್ ಎಂಟ್ರಿಯಲ್ಲಿ ಎರಡು ಆಸ್ಪೆಕ್ಟ್ನು ಅಟ್ ಎ ಟೈಮ್ ಏನು ಮಾಡ್ತೀವಿ ರೆಕಾರ್ಡ್ ಮಾಡ್ತೀವಿ, ಕ್ಯಾಶ್ ಹೋಗಿರೋದು, ಮಿಷನರಿ ಬಂದಿರೋದು. ಕ್ಲಿಯರ್. ಇದರ 2 ಆಸ್ಪೆಕ್ಟ್ಸ್ನ ರೆಕಾರ್ಡ್ ಮಾಡ್ತೀವಿ ಅಟ್ ಎ ಟೈಮ್. ಸೊ ಬಟ್ ಇಲ್ಲಿ ಓನ್ಲಿ 1 ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡ್ತೀವಿ ಇಲ್ಲಿ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ. ಕ್ಲಿಯರ್. ಸಿಂಪಲಾಗಿ 1 ವರ್ಡ್ ನೆನಪಿಟ್ಕೊಳ್ಳಿ. ಇನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಮೀನ್ಸ್ ಇಟ್ ರೆಕಾರ್ಡ್ಸ್ ಓನ್ಲಿ 1 ಆಸ್ಪೆಕ್ಟ್ಸ್. ಇನ್ ಡಬಲ್ ಎಂಟ್ರಿ ಇಟ್ ರೆಕಾರ್ಡ್ಸ್ 2 ಆಸ್ಪೆಕ್ಟ್ಸ್, ಗಿವಿಂಗ್ ಆರ್ ರಿಸೀವಿಂಗ್, ಐದರ್ ಗಿವಿಂಗ್ ಐದರ್ ರಿಸೀವಿಂಗ್. ಎಲ್ಲಿ ಸಿಂಗಲ್ ಎಂಟ್ರಿಯಲ್ಲಿ. ಡಬಲ್ ಎಂಟ್ರಿಯಲ್ಲಿ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಬೋತ್ ದ ಆಸ್ಪೆಕ್ಟ್ಸ್ ವಿಲ್ ರೆಕಾರ್ಡೆಡ್. ಕ್ಲಿಯರ್. ಇದು ಟೈಪ್ಸ್ ಆಫ್ ಅಕೌಂಟಿಂಗ್ ಸಿಸ್ಟಮ್, ಸಿಂಗಲ್ ಎಂಟ್ರಿ ಸಿಸ್ಟಮ್ ಆ್ಯಂಡ್ ಡಬಲ್ ಎಂಟ್ರಿ ಸಿಸ್ಟಮ್. ಸೊ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಡೆಬಿಟ್, ಕ್ರೆಡಿಟ್. DR means debit, CR means credit. is short forms. Clear. Debit, credit. Okay students, so today we discussed the 2 topics, accounting conversation and accounting, the types of accounting system, right? So still one more topic is pending. On ಈ ಚಾಪ್ಟರ್ಲಿ 1 ಟಾಪಿಕ್ ಮಾತ್ರ ಪೆಂಡಿಂಗ್ ಇದೆ, ದಟ್ ಈಸ್ ಕ್ಯಾಶ್ ಬೇಸಿಸ್ ಆ್ಯಂಡ್ ಆ್ಯಕ್ಚುಯಲ್ ಬೇಸಿಸ್. ಕ್ಯಾಶ್ ಆ್ಯಂಡ್ ಆ್ಯಕ್ಚುಯಲ್ ಇದೊಂದು ಟಾಪಿಕ್ ಇದೆ. ಕ್ಲಿಯರ್. ಸೊ ವಿಲ್ ಡಿಸ್ಕಸ್ ನೆಕ್ಸ್ಟ್ ಕ್ಲಾಸ್. ಸೊ ಲಾಸ್ಟ್ ಟಾಪಿಕ್ ಇನ್ ದಿಸ್ ಚಾಪ್ಟರ್, ಕ್ಯಾಶ್ ಬೇಸಿಸ್ ಆ್ಯಂಡ್ ಆ್ಯಕ್ಚುಯಲ್. ವಾಟ್ ಈಸ್ ದ ಮೀನ್ ಬೈ ಕ್ಯಾಶ್ ಬೇಸಿಸ್ ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಆ್ಯಕ್ಚುಯಲ್ ಬೇಸಿಸ್ ಆ್ಯಂಡ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಶ್ ಆ್ಯಂಡ್ ಆ್ಯಕ್ಚುಯಲ್ ಬೇಸಿಸ್, ರೈಟ್? ಸೊ ಈ 2 ಟಾಪಿಕ್ಸ್ನ ನಾವು ಫರ್ದರ್ ಕ್ಲಾಸ್ ಮೀನ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಕ್ಲಿಯರ್. ಸೊ ಈ ಕ್ಲಾಸಲ್ಲಿ ಮಾಡಿರೋದು ಅರ್ಥ ಆಗಿದೆಯಲ್ವಾ? ಸೊ ಇದು ಇಂಪಾರ್ಟೆಂಟ್ ಏನಿಲ್ಲ, ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅಪ್ಕಮಿಂಗ್ ಕ್ಲಾಸಲ್ಲಿ ನೋಡಿದ್ರೆ ಏನಂತ. ಸೊ ಕನ್ಸರ್ವೇಷನ್ ಅಂದರೆ ಏನು, ಕನ್ಸಿಸ್ಟೆನ್ಸಿ ಅಂದರೆ ಏನು, ಫುಲ್ ಡಿಸ್ಕ್ಲೋಸರ್ ಅಂದರೆ ಏನು. ಕ್ಲಿಯರ್. ಇವೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಅಪ್ಕಮಿಂಗ್ ಕ್ಲಾಸಲ್ಲಿ ನೋಡೋಣ. ಸೊ ಅಕೌಂಟಿಂಗ್ ಕನ್ವರ್ಸೇಷನ್. ಕ್ಲಿಯರ್. ಅಕೌಂಟಿಂಗ್ ಕನ್ವರ್ಸೇಷನ್ 4 ಕನ್ವರ್ಸೇಷನ್ ಬರುತ್ತೆ. ಈ 4 ನೆಕ್ಸ್ಟ್ ಟೈಪ್ಸ್ ಆಫ್ ಅಕೌಂಟಿಂಗ್ ಸಿಸ್ಟಮ್. ಕ್ಲಿಯರ್. ಇದು ಇಂಪಾರ್ಟೆಂಟ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಆ್ಯಂಡ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ವಾಟ್ ಯು ಮೀನ್ ಬೈ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆ್ಯಂಡ್ ವಾಟ್ ಯು ಮೀನ್ ಬೈ ಡಬಲ್ ಎಂಟ್ರಿ ಸಿಸ್ಟಮ್. ಕ್ಲಿಯರ್. ಸೊ ಈ ಟಾಪಿಕ್ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಯಾವುದಿದೆ, ಕ್ಯಾಶ್ ಬೇಸಿಸ್ ಆ್ಯಂಡ್ ಆ್ಯಕ್ಚುಯಲ್ ಬೇಸಿಸ್. ಕ್ಲಿಯರ್. ಕ್ಯಾಶ್ ಬೇಸಿಸ್ ಆ್ಯಂಡ್ ಆ್ಯಕ್ಚುಯಲ್ ಬೇಸಿಸ್ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ಈ ಟಾಪಿಕ್ ಕಂಪ್ಲೀಟ್ ಆದರೆ ಕ್ಯಾಶ್ ಆ್ಯಂಡ್ ಆ್ಯಕ್ಚುಯಲ್, ಸೊ ಸೆಕೆಂಡ್ ಚಾಪ್ಟರ್ ಎಂಡ್ ಆಗುತ್ತೆ. ಕ್ಲಿಯರ್. ಸೊ ಸೆಕೆಂಡ್ ಚಾಪ್ಟರ್ ಎಂಡ್ ಆಗುತ್ತೆ. ಸೊ ಇನ್ನು ಥರ್ಡ್ ಚಾಪ್ಟರಿಂದ ನಿಮಗೆ ಪ್ರಾಬ್ಲಮ್ಸ್. ಕ್ಲಿಯರ್. ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಥರ್ಡ್ ಚಾಪ್ಟರಿಂದ. ಕ್ಲಿಯರ್. ಈ 2 ಚಾಪ್ಟರ್ಸ್ ಬಂದು ಥಿಯರಿ ಬೇಸ್. ನೀವು 2 ಚಾಪ್ಟರ್ ಮಾಡಿದ್ದೀವಿ, ಫಸ್ಟ್ ಚಾಪ್ಟರ್ ಮಾಡಿದ್ದೀವಿ, ಈಗ ಸೆಕೆಂಡ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಸೊ ನಿಮಗೆಲ್ಲ ಥಿಯರಿ ಪಾರ್ಟ್ ಇದೆ. ಕ್ಲಿಯರ್. ಬಟ್ ವೆನ್ ಮೂವ್ ಇನ್ ದ ಥರ್ಡ್ ಚಾಪ್ಟರ್ ಆಗ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅಕೌಂಟ್ಸ್ ಅಂದರೆ ಪ್ರಾಕ್ಟಿಕಲ್ಸ್ ಅಲ್ವಾ. ಕ್ಲಿಯರ್. ಥಿಯರಿ ಬೇಸ್ ಕಡಿಮೆ ಇರುತ್ತೆ, ಪ್ರಾಕ್ಟಿಕಲ್ಸ್ ಜಾಸ್ತಿ ಇರುತ್ತೆ. ಥಿಯರಿ ಓನ್ಲಿ 10%, ಪ್ರಾಕ್ಟಿಕಲ್ 90% ಅಕೌಂಟ್ಸಲ್ಲಿ. ಕ್ಲಿಯರ್. ಸೊ ಥರ್ಡ್ ಚಾಪ್ಟರಿಂದ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಾಬ್ಲಮ್ಸ್ ಹಂಗೆ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಕ್ಲಿಯರ್. ಓಕೆ ಸ್ಟೂಡೆಂಟ್ಸ್, ಬಾಯ್.